ಬನ್ನಿ. ಅಯ್ಯೋ, ಈಗ ತಾನೇ ಫೋನಲ್ಲಿ ಮಾತಾಡ್ತಿದ್ರಿ, ಕಟ್ ಮಾಡಿದ ತಕ್ಷಣ ಕಣ್ಮುಂದೆ ಇರ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು, ನಿಮ್ಮ ಮುಖದಲ್ಲಿ ಹ್ಯಾಪಿನೆಸ್ ಎದ್ದು ಕಾಣಿಸ್ತಿದೆ. ಹೌದು, ಮನೇಲಿ ಯಾರು ಇಲ್ವಾ? ಯಾರು ಕಾಣಿಸ್ತಿಲ್ಲ? ಅಪ್ಪ ಸದ್ಯ. ಏನಂದ್ರಿ? ಸದ್ಯದಲ್ಲೇ ಬರ್ತಾರೆ ಅಂತ ಹೇಳ್ದೆ. ಪರವಾಗಿಲ್ಲ, ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ತಗೊಳ್ಳಿ. ಏನಿದು, ನಾನು ಕೊಟ್ಟಿರೋ ಬೊಕ್ಕೆನೆ ನನಗೆ ವಾಪಸ್ ಕೊಡ್ತಾ ಇದ್ದೀರಾ? ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್, ಇದು ನೀವು ಕೊಟ್ಟಿರೋ ಬೊಕ್ಕೆ ಅಲ್ಲ, ಹೊಸ ಬೊಕ್ಕೆ. ಆದರೂ ಇದೆಲ್ಲ ಬೇಕಿತ್ತಾ? ಸುಮ್ಮನೆ ಖರ್ಚು. ನೀವು ಕೊಟ್ಟಾಗ ಖುಷಿಯಾಗಿ ತಗೊಳ್ಳಿಲ್ವಾ? ಇದು ಹಾಗೇನೆ. ಅದು ಅಲ್ಲದೆ ಫಸ್ಟ್ ಟೈಮ್ ನಿಮ್ಮನ್ನ ನೋಡೋಕೆ ಮನೆಗೆ ಬಂದಿದ್ದೀನಿ. ಜೊತೆಗೆ ನಮ್ಮ ಮದುವೆಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ಗ್ರ್ಯಾಂಡಾಗಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೂ ಸೇರಿಸಿ ಈ ಬೊಕ್ಕೆ ತಗೊಳ್ಳಿ. ಅಯ್ಯೋ, ಏನ್ ಹಾಗೆ ನೋಡ್ತಿದ್ದೀರಾ? ಹೂ ಸುಂದರವಾಗಿದೆಯೋ ಇಲ್ಲ ನೀವು ಸುಂದರವಾಗಿದ್ದೀರಾ ಅಂತ ನೋಡ್ತಾ ಇದ್ದೆ. ಯಾವ್ದು ಸುಂದರವಾಗಿದೆ ಅಂತ ಡಿಸಿಷನಿಗೆ ಬಂದ್ರೋ ಹೇಗೆ? ಹೂವೇ ಸುಂದರವಾಗಿದೆ. ಓಹೋ, ಹಾಗಾದ್ರೆ ನಾನು? ನೀವು ಅತಿ ಸುಂದರವಾಗಿದ್ದೀರಾ. ಅದ್ಭುತ, ಮನಮೋಹಕ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ನಿಸ್ತಾ ಇದೆ. ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬೆತ್ತು ಜಾರಿ. ಅಯ್ಯೋ ಶಿವನೇ, ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಎದೆಯೊಳಗಡೆ ಸಿಡಿಲೊಡೆದಿದೆ, ಮಳೆಯಾಗುತ್ತಿದೆ. ನೀವು ಇಷ್ಟೊಂದು ನಾಚಿಕೆ ಪಡ್ಕೋಬಿಡಿ, ನನಗೆ ತುಂಬ ಕಷ್ಟ ಆಗುತ್ತೆ. ಕಷ್ಟನಾ? ಹಾ, ಹೂವೆಲ್ಲ ನಿಮ್ಮ ಥರ ನಾಚ್ಕೊಳ್ಳೋದಿಕ್ಕಾಗಲ್ವಲ್ಲ. ನೋಡಿ ಎಷ್ಟು ಕಷ್ಟಪಡ್ತಿದೆ ನೋಡಿ. ಸಾಕು, ಹೊಗಳೋದು ಸ್ವಲ್ಪ ಜಾಸ್ತಿನೇ ಆಯ್ತು. ನಿಮಗಲ್ವ ಹೊಗ್ಳುತ್ತಿರೋದು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತು. ಆಮೇಲೆ ಇನ್ನೊಂದು ವಿಷಯ, ನೀವೀ ಮದುವೆನ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಿದ್ರೆ ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಗಿಫ್ಟಾ? ಏನದು? ಸರ್ಪ್ರೈಸ್ ಅಂತ ಹೇಳಿದ್ಮೇಲೆ ಏನ್ ಗಿಫ್ಟ್ ಅಂತ ಕೇಳ್ತಾ ಇದ್ದೀರಾ? ಹೇಗೆ ಹೇಳಕ್ಕಾಗತ್ತೆ? ಸಣ್ಣ ಕ್ಲೂ ಕೊಡಿ, ಕಂಡಿಡ್ದು ಬಿಡ್ತೀನಿ. ಕ್ಲೂ ಎಲ್ಲ ಕೊಡಕ್ಕಾಗಲ್ಲ. ತಗೊಳ್ಳಿ. ಏನ್ರಿ ಕ್ಲೂ ಕೊಡಿ ಅಂದ್ರೆ ಪೇಪರ್ ಕೊಡ್ತಾ ಇದ್ದೀರಾ? ನನ್ನ ಆಸೆ ಏನೆಲ್ಲ ಇದೆ ಅಂತ ಇದ್ರಲ್ಲಿ ಲಿಸ್ಟ್ ಮಾಡಿದ್ದೀನಿ, ತಗೊಳ್ಳಿ. ಒಂದು ನಿಮಿಷ, ನಾನು ಇಲ್ಲಿಂದ ಹೋದ್ಮೇಲೆ ಅದನ್ನು ಓಪನ್ ಮಾಡಿ, ಓಕೆನಾ? ಅಯ್ಯೋ, ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಏನು ತಿನ್ನಲಿಲ್ಲ ಕುಡಿಲಿಲ್ಲ, ಹಾಗೆ ಹೋಗ್ತೀನಿ ಅಂತಿದ್ದೀರಾ? ಮದುವೆ ಆದ್ಮೇಲೆ ಇಲ್ಲೇ ಊಟ ಮಾಡ್ಬೇಕಲ್ವಾ? ಪಾಯಿಂಟ್. ನಾನಿನ್ ಬರ್ತೀನಿ, ಬಾಯ್. ಬಾಯ್. ಏನೋ ಸರ್ಪ್ರೈಸ್ ಅಂತ ಕೊಟ್ಟರು ಅಲ್ವಾ? ಅಯ್ಯೋ ದೇವ್ರೆ, ಇವ್ರು ತಂದ್ಕೊಟ್ಟಿರೋ ಲಿಸ್ಟ್ ಪ್ರಕಾರ ಮದುವೆ ಮಾಡೋದಿಕ್ಕೆ ಹೋದ್ರೆ ನನಗೆ 7 ಜನ್ಮದಲ್ಲೂ ಮದುವೆ ಆಗೋದಿಲ್ಲ. ಅಯ್ಯೋ, ಈ ಲಿಸ್ಟ್ ಪ್ರಕಾರ ಮದುವೆ ಮಾಡೋದಿಕ್ಕೆ ನನ್ನಿಂದಾಗಲ್ಲ, 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 ನನ್ನಿಂದಾಗಲ್ಲ.
ನನ್ನಿಂದಾಗಲ್ಲ. ಅಯ್ಯೋ ನನ್ನಿಂದಾಗಲ್ಲ. ಶ್ರೀಮಂತು ನನ್ನಿಂದಾಗಲ್ಲ. ಶ್ರೀಮಂತು ನನ್ನಿಂದಾಗಲ್ಲ. ಶ್ರೀಮಂತು ನನ್ನಿಂದಾಗಲ್ಲ. ಅಣ್ಣ ಆಗಲ್ಲ. ಇಷ್ಟುದ್ದ ಇದೆ. ಆಗಲ್ಲ. ಅಯ್ಯೋ ಆಗಲ್ಲ. ನನ್ನ ಕೈಲಾಗಲ್ಲ. ಶ್ರೀಮಂತು ಶ್ರೀಮಂತು ಅಣ್ಣ ಏನಾಯ್ತಣ್ಣ? ಏನಾಯ್ತು? ಏನು? ಏನಿಲ್ಲ. ಏನಾಯ್ತು? ಆಗಲ್ಲ ಅಂತ ಇದ್ದೆ. ನಿದ್ದೆ ಮಾಡ್ತಿದ್ದೆ ಅಜ್ಜಿ ಅಷ್ಟೇ. ಕನ್ಸಲ್ಲಿ ಯಾರು ಬಂದಿದ್ರು? ಮುತ್ಗಿತ್ತ ಯಾರಾದ್ರು ಕೊಡಕ್ ಬಂದಿದ್ರಾ? ಅದು ನೀನ್ ಬ್ಯಾಡ ಅಂದ್ಯಾ? ಅಜ್ಜಿ ಮತ್ತೆ ನಿಜ ಹೇಳೋ. ಏನ್ ನಿಜ ಹೇಳ್ಬೇಕು? ಅಲ್ಲ ಕಣೋ, ಲಿಸ್ಟು ತುಂಬಾ ಉದ್ದ ಇದೆ ಅಂತಿದ್ದೆ. ನಾವು ನಿನ್ನ ಹತ್ರ ಯಾವ ಲಿಸ್ಟು ಕೊಟ್ಟಿಲ್ವಲ್ಲೋ? ಸಪ್ತಮಿ ಕನ್ಸಲ್ಲಿ ಬಂದು ಎಷ್ಟು ಕೊಟ್ಟಿದ್ದೀನಿ ಆದ್ರೆ ಹೇಳಿದ್ರೆ ಎಲ್ಲರೂ ನಂಗೆ ಕಾಲು ಎಳ್ದು ಕಾಲು ಸುಪ್ ಮಾಡ್ಕೊಂಡು ಕುಡಿದು ಬಿಡ್ತಾರೆ ಅಷ್ಟೇ. ನೀನ್ ನಿಜ ಹೇಳಿಲ್ಲ ಅಂದ್ರೆ ನಾವು ಹಾಗೆ ಅನ್ಕೊಳ್ಳೋದು. ಅಜ್ಜಿ ನೀನೇನೇನು ಅನ್ಕೋಬೇಡ. ನನ್ನ ಮೊಬೈಲಲ್ಲಿ ಬಜೆಟ್ ಹಾಕೊಂಡು ಮಲಗಿದ್ನಾ, ಖರ್ಚು ಜಾಸ್ತಿ ಆಗಿ ಹಾಗೆ ಕನ್ಸಲ್ ಕನ್ವರ್ಸಿದೆ ಅಷ್ಟೇ. ನಂಬೋದೇ? ಅಜ್ಜಿ ನಿಮ್ಮ ಹೆಸರನ್ನ ಹನುಮಾನೇಶ್ವರಿ ದೇವಿ ಅಂತ ಇಡ್ಬೇಕಿತ್ತು, ಅವಾಗ ಕರೆಕ್ಟ್ ಆಗೋದು. ಏನು ಎಲ್ಲರೂ ನಗಾಡ್ಕೊಂಡು ನಿಂತಿದ್ದೀರಾ? ಏಕೆ ಮನೆ ಕೆಲಸ ಇಲ್ವಾ? ಬನ್ನಿ ಬಾಮ. ಅದು ಅನುಮಾನ ಅಲ್ಲ, ಕೆಲಸ ಇದೆ. ಮಾಡೋಗಿ. ಹಾ ಮಾಡ್ತೀನಿ. ಅಮ್ಮ ಅವರೇ ಕೈ ತಂದಿದ್ದೀನಿ, ಬಿಡ್ಸು ಬಾ. ಏ ಯಾವಾಗ್ಲೂ ಮೊಬೈಲಲ್ಲೇ ಇರ್ತಾಳೆ. ಬರೀ ಮೊಬೈಲೇ ಜೀವನ ಆಗೋಯ್ತು. ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬೇಕಲ್ಲ, ಏನ್ ಮಾಡೋದು?